ನಮಸ್ಕಾರ ಸ್ನೇಹಿತರೆ, ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಟೈಲರಿಂಗ್ ಕ್ಲಾಸ್ನ ಎರಡನೇ ಹಂತದ ಎರಡನೇ ಭಾಗದ ಎಮ್ಮಿಂಗಲ್ಲಿ 3 ಥರ ಎಮ್ಮಿಂಗ್ ಮಾಡ್ಬೋದು. 3 ಥರ ಎಮ್ಮಿಂಗ್ನು ತೋರಿಸ್ತೀನಿ. 3 ಥರ ಎಮ್ಮಿಂಗ್ ಕ್ಲಾಸ್ನ ಇವಾಗ ಶುರು ಮಾಡೋಣ. ಇವಾಗ ನೋಡಿ, ಎಮ್ಮಿಂಗ್ ಮಾಡೋದಕ್ಕೆ ದಾರ ಈ ಥರ ಏರ್ಸ್ಕೋಬೇಕು ಅಂತ ಮೊದಲೇ ನಾನು ತೋರಿಸಿದ್ನಲ್ಲ, ಅದು 2 ಎಳೆ ಗಂಟು ಹಾಕ್ಕೊತಿದ್ವಿ. ಇದನ್ನು 1 ಎಳೆ ಮಾತ್ರ ಈ ಥರ ಗಂಟು ಹಾಕೋಬೇಕಾಗತ್ತೆ. ನೋಡಿ, 1 ಎಳೆ ತೊಗೊಂಡಿದ್ದೀನಿ. ಈಗ ಒಂದು ಬಟ್ಟೆ, ಇದು ನಾನು ಸುಮ್ಮನೆ ನಿಮಗೆ ಒಂದು ರೆಫರೆನ್ಸಿಗೆ ಅಂತ ತೋರಿಸ್ತಾ ಇದ್ದೀನಿ. ಹಂಗಾಗಿ ಒಂದು ವೇಸ್ಟ್ ಪೀಸಲ್ಲಿ ತೊಗೊಂಡಿದ್ದೀನಿ. ನೀವು ಒಂದು ವೇಸ್ಟ್ ಪೀಸ್ ಅಥವಾ ಒಂದು ಬ್ಲೌಸ್ ಪೀಸ್ ತೊಗೊಂಡು ಇದನ್ನು ಮಾಡ್ಕೋಬೋದು. ನೋಡಿ, ಮೊದಲು ಈ ಥರ ಇರುತ್ತಲ್ಲ, ಇದನ್ನು ಸಿಂಗಲ್ ಫೋಲ್ಡಿಂಗ್ ಮಾಡೋದಕ್ಕಿಂತ ಈ ಥರ ಎಡ್ಜ್ ಸಿಕ್ಬಿಟ್ರೆ ನೀವು ಸಿಂಗಲ್ ಫೋಲ್ಡ್ಗೆ ಮಾಡ್ಕೋಬೋದು. ಈ ಥರ ಏನಾದರೂ ಸಿಕ್ಕಿದ್ರೆ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ಥರ ಹೀಗೆ ಇದನ್ನೇ ತೋರಿಸ್ತೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ, ಹೀಗೆ ಬೆರಳಲ್ಲಿ ಹಿಂಗೆ ಹಿಡ್ಕೊಂಡಿದ್ದೀನಿ. 2 ಕಡೆ ಇವೆರಡು ಬೆರಳಲ್ಲಿ ಈ ಬೆರಳನ್ನ ಇದಕ್ಕೆ ಸಪೋರ್ಟ್ ಕೊಟ್ಕೊಂಡು ಇದನ್ನು ಬೆರಳಲ್ಲಿ ಹಿಡ್ಕೋತೀನಿ. ನೋಡಿ, ಮೊದಲು ಈ ಕೆಳಗಡೆ ಬಟ್ಟೆಗೂ ಮತ್ತು ಈ ಮೇಲೆ ಇದೆಯಲ್ಲ ನಾವು ಮಡ್ಚ್ಕೊಂಡಿರೋ ಬಟ್ಟೆ, ಇವೆರಡು ಬಟ್ಟೆಗೆ ಸೇರಿಸಿ ಇದನ್ನು ಈ ಥರ ಹೊಲ್ಕೋಬೇಕಾಗತ್ತೆ. ನಾನು ಇದೇ ಕಲರ್ನ ದಾರ ಹಾಕಿಲ್ಲ, ಯಾಕೆಂದರೆ ಗೊತ್ತಾಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಇದಕ್ಕೆ ವಿತೌಟ್ ಕಲರ್ ದಾರ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ನಿಮ್ಮ ಕಣ್ಣಳತೆಲೇ, ಇದಕ್ಕೇನು ಇಷ್ಟೇ ಮೆಷರ್ಮೆಂಟ್ ಅಂತ ಇಲ್ಲ. ತುಂಬ ದೂರನೂ ಹಾಕಬಾರ್ದು, ಇಲ್ಲ ತುಂಬ ಹತ್ರನೂ ಹಾಕಬಾರ್ದು. ಒಂದು ಕಣ್ಣಳತೆಯಲ್ಲಿ ನೀವೇ ಒಂದು ಅಳತೆನ ತಗೊಂಡು ನೋಡಿ, ಕೆಳಗಡೆ ಬಟ್ಟೆಗೂ ಮತ್ತು ಮೇಲ್ಗಡೆ ಬಟ್ಟೆಗೂ ಈ ಥರ ಸೇರಿಸಿ ಇದನ್ನು ಈ ಥರ ಹಾಕ್ಕೋಬೇಕಾಗತ್ತೆ. ಥರ ಗಂಟೇನಾದರೂ ಬಿದ್ದರೆ ಹಿಂಗೆ ಬಿಡಿಸ್ಕೊಂಡ್ರೆ ಬಂದ್ಬಿಡುತ್ತೆ. ನೋಡಿ, ಹಿಂಭಾಗದಲ್ಲಿ ಈ ಥರ ಬರ್ತಾಯಿದೆ. ಚಿಕ್ಕದಾಗಿ ಬಂದರೆ ಸಾಕು. ನಿಮಗೆ ಗೊತ್ತಾಗತ್ತೆ, ನಿಮ್ಮ ಕಣ್ಣಳತೆಗೆ ಎಲ್ಲ ಒಂದೇ ಸಮ, ಆವ್ರೇಜಾಗಿ ಒಂದೇ ಸಮ ಇದೆ ಅಂತ ನೋಡಿಕೊಂಡು ಹಾಕಬೇಕಾಗುತ್ತೆ. ಇದಕ್ಕೇನು ಅಳತೆ ಏನೂ ಬರೋದಿಲ್ಲ, ಇಷ್ಟೇ ಹಾಕಬೇಕು ಅಂತ. ಇದನ್ನು ಅಳತೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ನೋಡಿ, ಇನ್ನು ಮುಂದಿನ ಬಟ್ಟೆನ ಅದೇ ಥರ ಮಡ್ಚ್ಕೋಬೇಕಾಗತ್ತೆ. ಇದು ನಿಂಗೆ ಎಳ್ಕೊಂಡ್ರೆ ಹಿಂದೆ ಸುಕ್ಕಾಗಿರೋವಂಥ ಬಟ್ಟೆ ಎಲ್ಲ ಸರಿ ಹೋಗುತ್ತೆ. ಹಿಡ್ದಂಗೆ ಆಗಿರುತ್ತಲ್ಲ ನಾವು ಹೊಲಿಯೋವಾಗ, ಒಂದೊಂದು ಯಾವುದಾದ್ರೂ ದಾರ ಟೈಟಾಗಿ ಎಳ್ಕೊಂಡಿದ್ರೆ ಇದನ್ನು ಈ ಥರ ಹಿಂಗೆ ಅಂದ್ಕೊಂಡಾಗ ಸರಿ ಹೋಗುತ್ತೆ. ಈ ದಾರ ಹಿಂಗೆ ಹತ್ರಕ್ಕೆ ಬಂದಾಗ ಸ್ವಲ್ಪ ಹಿಂಗೆ ಎಳ್ಕೊಂಡು ದೂರ ಮಾಡಿಕೊಂಡ್ರೆ ಆಯಿತು. ಇದೆಲ್ಲ ನೋಡಿ, ಇಲ್ಲಿ ಎಲ್ಲಿವರೆಗೂ ಎಮ್ಮಿಂಗ್ ಇರುತ್ತೋ ಅಲ್ಲಿವರೆಗೂ ಹಾಕಿ ಲಾಸ್ಟ್ ಗಂಟನ್ನ ಈ ಥರ ಸೇರಿಸ್ಕೊಂಡು ಸೂಜಿ ಹಿಂಭಾಗದಲ್ಲಿರೋ ದಾರನ ತಗೊಂಡು 2 ಸುತ್ತಿ ಈ ಥರ ನಾವು ಎಳ್ಕೊಂಡ್ರೆ ಬಿಗಿಯಾಗಿ ಗಂಟು ಬರುತ್ತೆ. ಇಲ್ಲಿ ನೋಡಿ, ಈ ಥರ ಟೈಟಾಗಿ ಗಂಟು ಬಂತು. ನೋಡಿ, ಈ ಥರ ಇದೆ, ಈ ಥರ ಕಾಣಿಸ್ತಿದೆ ಎಮ್ಮಿಂಗ್. ಇದು 1 ಟೈಪ್ ಆಯಿತು. ಈಗ 2ನೇ ಟೈಪು, ಇದರಲ್ಲೇ 3 ಥರ ಹಾಕ್ಬೋದು. ಅದು ಯಾವ ಥರ ಅಂದರೆ ಈ ಕಡೆಯಿಂದ ತೋರಿಸ್ತೀನಿ. ಈಗ ಇದನ್ನೇ ಉಲ್ಟಾ ಹಾಕ್ಬಿಟ್ಟು ತೋರಿಸ್ತೀನಿ. ಮತ್ತೆ ಸೂಜಿಗೆ ಗಂಟನ್ನ ಹಾಕ್ಕೊಳ್ಳೋಣ.
ಮತ್ತು ಇದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಆವಾಗಲೇ ತೋರಿಸಿದ್ನಲ್ಲ ಅದೇ ಥರನೇ ಇದನ್ನು ಶುರು ಮಾಡ್ಕೊಳ್ಳೋದು. ಈಗ ಇದನ್ನು ಹಾಕಿದ್ವಲ್ಲ, ಈಗ ಇದಕ್ಕೊಂದು ಗಂಟು ಹಾಕ್ಕೊತಾ ಹೋಗೋದು. ಈ ಥರ ಎಮ್ಮಿಂಗ್ನ ನಾವು ಮಾಡಿಕೊಂಡ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ, ಬೇಗ ಕಿತ್ತೋಗಲ್ಲ. ಈ ಸೀರೆ ಫಾಲ್ಗಳಿಗೆ ಈ ಥರ ಹಾಕಿದ್ರೆ ಇದು ಗಂಟು ದಾರಕ್ಕಾಗಲಿ ಚೈನಿಗಾಗಲಿ ಕಾಲಿಗಾಗಲಿ ಸಿಕ್ಕಾಕೊಳ್ಳಲ್ಲ. ಹಾಗಾಗಿ ಫಾಲಿಗೆ ಹಾಕೋವಾಗೆಲ್ಲ ಈ ಥರ ಹಾಕ್ಕೊಂಡ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಎಮ್ಮಿಂಗ್ ಫಾಲು. ಮತ್ತು ಇದನ್ನು ಅದೇ ಥರ ಲಾಸ್ಟಿಗೆ ಎಂಡ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಇದೆ. ಇದು 2 ಥರ ಆಯಿತು. ಈಗ 3ನೇ ಥರದ್ದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇದನ್ನೇ ಫೋಲ್ಡ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇದು ಈ ಥರ ಇರುತ್ತಲ್ಲ, ಇದನ್ನು ಹಿಂಗೆ ಇಟ್ಕೊಂಡು ಇದು ಸ್ಟಾರ್ಟಿಂಗಲ್ಲಿ ಇಲ್ಲಿಂದನೇ ತಗೊಳ್ಳೋಣ. ಕೆಳಗಲ್ ಬಟ್ಟೆ ಮತ್ತು ಮೇಲ್ಗಡೆ ಬಟ್ಟೆ ಸೇರಿಸಿ ಇದನ್ನು ಇದೇ ಥರ ಕೆಳಗಡೆ ಬಟ್ಟೆ ಮತ್ತು ಮೇಲ್ಗಡೆ ಬಟ್ಟೆ ಸೇರಿಸಿ ಈ ಥರ ಫಸ್ಟು ಸೂಜಿನ ತಗೊಳ್ಳೋಣ. ತಗೊಂಡ ನಂತರ ಇಲ್ಲಿ ಸ್ವಲ್ಪ ಬಟ್ಟೆನ ಎತ್ಕೋಬೇಕು ನೋಡಿ, ಇಲ್ಲೊಂದು ಚೂರು ಬಟ್ಟೆ ಬರೋ ಥರ ಇದನ್ನು ಹಿಂಗೆ ತಗೊಳ್ಳೋದು. ನೆಕ್ಸ್ಟು ನಿಮಗೆ ಎಷ್ಟು ದೂರಕ್ಕೆ ಬೇಕೋ ಅಷ್ಟು ದೂರ ಈ ಥರನೂ ಫಾಲ್ಗೆ ಹಾಕ್ಕೊಂಡಾಗ ಈ ಥರನೂ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಇದನ್ನು ನೋಡಿ, ಈ ಥರ ಬರುತ್ತೆ. ಇಲ್ಲಿ ಈ ಥರ ಇರುತ್ತೆ. ಇದನ್ನು ನೀವು ಇನ್ನೂ ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಂತಂದರೆ ಇದಕ್ಕೂ ಒಂದೊಂದನ್ನು ಅಲ್ಲಲ್ಲಿ 2-3 ಸೇರಿಸ್ಕೊಂಡಾಗ ಒಂದು ಗಂಟು ಹಾಕ್ತಾ ಹೋದರೆ ಇನ್ನೂ ಚೆನ್ನಾಗಿ ಬಾಳಿಕೆ ಬರುತ್ತೆ. ಎಲ್ಲದಕ್ಕೂ ಹಾಕ್ದೇ ಇದ್ದರೂ 2-3 ಒಂದೊಂದು ಗಂಟು ಹಾಕಿದ್ರೆ ನಾನು ಇನ್ನೊಂದು ಸಲ ಯಾವಾಗಾದರೂ ಸೀರೆ ಫಾಲ್ ಹಾಕೋವಾಗ ಅಥವಾ ಬ್ಲೌಸ್ಗೆ ಎಮ್ಮಿಂಗ್ ಮಾಡೋವಾಗ ತೋರಿಸ್ತೀನಿ. ನೋಡಿ, 3ಕ್ಕೆ 4 ಸೂಜಿ ನಾವು ಏರಿಸಿದಾಗ ಒಂದು ಸಲ ಇದೊಂದು ನಾಟ್ ಹಾಕ್ಕೊಂಬಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ.
ಈ ಥರ ಏಮಿಂಗ್ ಮಾಡುವಾಗ ಒಂದು ಸ್ವಲ್ಪ ದೂರ ದೂರ ಹಾಕಿದ್ರೂ ನಮಗೆ ಸ್ವಲ್ಪ ನಡೆಯುತ್ತೆ. ಯಾಕೆಂದರೆ ಇಲ್ಲಿ ಗಂಟು ಅಷ್ಟು ನಮಗೆ ಸಿಗಲ್ವಲ್ಲ, ಹಂಗಾಗಿ ಬೇಗನೂ ಆಗುತ್ತೆ ಇದು ಕೆಲಸ. ನೋಡಿ, ಒಂದೇ ಸಲ 2-3ಕ್ಕೆ ಈ ಥರ ಹಾಕೊಂಬಿಡ್ಬೋದು. ನೋಡಿ, ಈ ಥರ ಹಾಕ್ಕೊಂಡಾಗ ಬೇಗ ಆಗುತ್ತೆ. ಒಂದೇ ಸಲ 3 ಗಂಟು ಬಂತು. ಮತ್ತು ಇದನ್ನು ಅದೇ ಥರ ಕೊನೆ ಮಾಡಬೇಕಾಗುತ್ತೆ. ಎಂಡ್ ಮಾಡುವಾಗ ನೋಡಿ, ಇದು ಈ ಥರ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೊಮ್ಮೆ ಭೇಟಿಯಾಗೋಣ ಇದೇ ಕ್ಲಾಸ್ನ ಮುಂದುವರೆದ ಭಾಗದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.